ಸರ್ವಮಂಗಳದಾತಾರೋ ಪಾರ್ವತೀ ಪರಮೇಶ್ವರೋ ಗಣೇಶ ಸ್ಕಂದ ಸಂಯುಕ್ತೋ ವಂದೇ ವಾಂಛಿತ ಸಿದ್ಧಯೇ. ನಮಸ್ಕಾರ. ಜೂನ್ ತಿಂಗಳ ಮಾಸ ಭವಿಷ್ಯ, ಪ್ರತಿ ತಿಂಗಳು ಗ್ರಹದಿಂದಾಗಿ ಸೂಚಿತವಾಗುವಂತಹ ಫಲಾಫಲಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. ಅದರಲ್ಲಿಯೂ ಈಗ ಗುರುಮೌಢ್ಯ ಶುಕ್ರಮೌಢ್ಯಗಳಲ್ಲಿ ಮಾಡಬಾರದಾಗಿರತಕ್ಕಂತಹ ಮದುವೆ ಇತ್ಯಾದಿಗಳನ್ನು ನಾವು ನಿಲ್ಲಿಸಿದವರು ತುಂಬ ಜನ ಇದ್ದೀರಿ, ಕೆಲವರು ಮಾಡಿದವರು ಇದ್ದಾರೆ. ಹಾಗಾದರೆ ಯಾವ ಗ್ರಹದಿಂದಾಗಿ ನಮಗೆ ದೋಷಗಳು ಸೂಚಿತವಾಗ್ತಾ ಇದೆ, ಅದರ ಪರಿಹಾರಗಳೇನು, ಅವುಗಳು ಸೂಚಿತವಾಗುವಂತಹ ಫಲಗಳೇನು, ಅದಕ್ಕೆ ನಾವು ಮಾಡಬೇಕಾದ ಪರಿಹಾರಗಳೇನು, ಅದರ ಜೊತೆಯಲ್ಲಿ ಮೀನರಾಶಿಯಲ್ಲಿ ಕುಜ ಮತ್ತು ರಾಹುಗಳ ಸಂಯೋಗದಿಂದಾಗಿ ಯಾವ್ಯಾವ ರಾಶಿಯವರಿಗೆ ಯಾವ ತೊಂದರೆಗಳು ಬರಲಿದೆ, ಅದಕ್ಕೆ ನಾವು ಮಾಡಿಕೊಳ್ಬೇಕಾದ ಪರಿಹಾರಗಳೇನು. ಕುಜನಿಂದಾಗಿ ಭೂಮಿಯ ತೊಂದರೆ ಆಗಬಹುದು, ರಾಹುವಿನಿಂದಾಗಿ ಆರೋಗ್ಯದ ತೊಂದರೆಗಳಾಗಬಹುದು. ಹಾಗಾಗಿ ಅನೇಕ ರಾಶಿಗಳಿಗೆ ಅನುಕೂಲವೂ ಇದೆ, ಅನಾನುಕೂಲವೂ ಇದೆ. ಹಾಗಿದ್ರೆ ಯಾವ ರಾಶಿಯವರಿಗೆ ಏನು ಫಲ, ತಿಂಗಳ ಭವಿಷ್ಯ ಏನಿದೆ ಅನ್ನೋದನ್ನ ವಿಚಾರ ಮಾಡೋಣ. ಮಕರ ರಾಶಿ. ಮಕರ ರಾಶಿಗೆ 5ನೇ ಮನೆಯಲ್ಲಿ ಗುರು ಇರುವಂತಹದ್ದು, ಜೊತೆಗೆ 5ನೇ ಮನೆಯ ಶುಕ್ರನೂ ಕೂಡ ಅಲ್ಲಿಯೇ ಇರುವಂತಹದ್ದು. ಅವನು 5ನೇ ಮನೆಯ ಅಧಿಪತಿಯೂ ಹೌದು, ಜೊತೆಗೆ 10ನೇ ಮನೆಯ ಅಧಿಪತಿಯೂ ಶುಕ್ರನೇ ಆಗಿದ್ದಾನೆ. ಆದ್ದರಿಂದ ಕೆಲಸದಲ್ಲಿ, ಹಣಕಾಸಿನ ವಿಷಯದಲ್ಲಿ ಎಲ್ಲ ಥರದ ಅನುಕೂಲಗಳನ್ನು ಶುಕ್ರ ಮತ್ತು ಗುರುಗಳಿಂದಾಗಿ ಮಕರ ರಾಶಿಯವರು ಈ ಮಾಸ ಪಡೆಯಬಹುದು. ಪ್ರಧಾನವಾಗಿ ಗುರುಬಲು ಅಧಿಕವಾಗಿದ್ದು ಮತ್ತು 3ನೇ ಮನೆಯ ಒಂದು ಅಧಿಪತಿ ಅವನಾಗಿದ್ದಾನೆ. ಆದ್ದರಿಂದ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಏನಾದರೂ ವಿರಸಗಳಿದ್ದರೆ ಆ ವಿರಸಗಳು ಪರಿಹಾರ ಆಗುವಂತಹದ್ದು, ಅಥವಾ ಹಣ ಏನಾದರೂ ಬರುವುದು ಸ್ಟಕ್ ಆಗಿದ್ರೆ ಅದು ಬರುವಂತಹದ್ದು, ಈ ರೀತಿಯಾದಂತಹ ಕೆಲ ಅನುಕೂಲಗಳು ಮಕರ ರಾಶಿಯವರು ಪಡೆಯಬಹುದು. ಆದರೆ ಈ 4ನೇ ಮನೆಯ ಮತ್ತು 11ನೇ ಮನೆಯ ಅಧಿಪತಿಯಾದ ಕುಜ ರಾಹುವಿನ ಜೊತೆಯಲ್ಲಿ 3ನೇ ಮನೆಯಲ್ಲಿರೋದರಿಂದ ನಾವು ಧೈರ್ಯ ಮಾಡಿ ಮುಂದೆ ಹೋಗುವಂತಹ ಸಾಧ್ಯತೆಗಳು ಕಡಿಮೆ ಆಗುವ ಸಾಧ್ಯತೆ ಇದೆ. ಅಂದರೆ ಧೈರ್ಯವಿಲ್ಲದೆ ಸಿಗಬಹುದಾದಂತಹ ಅನುಕೂಲಗಳನ್ನು ಕಳೆದುಕೊಳ್ಳುವಂತಹದ್ದು, ಜೊತೆಗೆ ಮಾತಿನಿಂದಾಗಿ ನಮ್ಮ ಕುಟುಂಬಸ್ಥರನ್ನು ನೋಯಿಸುವಂತಹದ್ದು, ಇದೆಲ್ಲ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಮಾತಿನಲ್ಲಿ ಸ್ವಲ್ಪ ಹಿಡಿತ ಇರಲಿ. ತೀರ ಮಾತೇ ಆಡದೇ ಇರುವಂತಹದ್ದಲ್ಲ, ಆದರೆ ಮಾತಾಡಬೇಕು. ಅದು ಎಷ್ಟರ ಮಟ್ಟಿಗೆ ನಮ್ಮ ಮಾತಿರಬೇಕು ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ. ಇನ್ನು ಆರೋಗ್ಯದ ವಿಷಯದಲ್ಲಿ ಮಕರ ರಾಶಿಯವರಿಗೆ ನೋಡುವಾಗ 6ನೇ ಮನೆಯ ಬುಧನು 5ನೇ ಮನೆಯಲ್ಲಿರುವ ಕಾರಣ, ಗುರುವಿನ ಜೊತೆಗೆ ಇರುವ ಕಾರಣ ನಮಗೆ ಈ ಸ್ಕಿನ್ ಅಲರ್ಜಿ ಆಗಬಹುದು, ನರಗಳಿಗೆ ಸಂಬಂಧಪಟ್ಟ ತೊಂದರೆ ಆಗಬಹುದು, ಅಥವಾ ಬೇಗ ಸುಸ್ತಾಗುವಂತಹದ್ದು, ಈ ತರಹದ ಕೆಲವು ಅನಾರೋಗ್ಯದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಆದ್ದರಿಂದ ಯಾರಿಗೆ ಈ ತರಹದ ಅನಾರೋಗ್ಯಗಳಿದೆ, ಜೊತೆಗೆ ಇವರ ಈ ಅನಾರೋಗ್ಯ ಕೇವಲ ನಿಮಗೆ ಮಾತ್ರ ಅಲ್ಲ, ಮಕರ ರಾಶಿಯವರಿಗೆ ಮಾತ್ರ ಅಲ್ಲ. ಆ ಬುಧ 9ನೇ ಮನೆಯ ಅಧಿಪತಿಯೂ ಹೌದು, ಸ್ವಾಮಿಯೂ ಹೌದು. ಆದ್ದರಿಂದ ತಂದೆಗೂ ಕೂಡ, ನಿಮ್ಮ ತಂದೆಗೂ ಕೂಡ ನಿಮ್ಮ ರಾಶಿಯಿಂದಾಗಿ ದೋಷಗಳು ಸೂಚಿತವಾಗ್ತಾ ಇದೆ. ಆದ್ದರಿಂದ ತಂದೆಗಾಗಲಿ, ನಿಮಗಾಗಲಿ, ನಿಮ್ಮ ಮಕ್ಕಳಿಗಾಗಲಿ ಈ ಥರದ ತೊಂದರೆಗಳು ಕಂಡು ಬಂದಲ್ಲಿ ತಕ್ಷಣದಲ್ಲಿಯೇನೆ ವಿಶೇಷವಾಗಿ ರುದ್ರದೇವರಿಗೆ ಅಭಿಷೇಕವನ್ನು ಮಾಡಿಸಿ, ರುದ್ರ ಚಮಕಗಳಿಂದ ಅಭಿಷೇಕವನ್ನು ಮಾಡಿಸಿ ನೀವು ಆ ತೀರ್ಥವನ್ನು ಪ್ರಾಶನ ಮಾಡುವಂತಹದ್ದು. ಅದರಿಂದಾಗಿ ಏನು ಸಮಸ್ಯೆಗಳು ಬರುವ ಸಾಧ್ಯತೆಗಳಿದೆ ಆ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ. ಇನ್ನು ವಿದ್ಯಾರ್ಥಿಗಳು ಯಾರಿದ್ದೀರಿ, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಅನುಕೂಲಗಳೆಲ್ಲ ಹೇಗಿದೆ ಅಂತ ವಿಚಾರ ಮಾಡಿದರೆ 2ರಲ್ಲಿ ಶನಿ ಇರುವಂತಹದ್ದು, ಜೊತೆಗೆ ಅಲ್ಲಿ ಮಕರ ರಾಶಿಗೆ ಒಂದು ಗುರುವಿನ ದೃಷ್ಟಿ ಇರುವ ಕಾರಣ ಅನೇಕ ಪ್ರಯತ್ನಗಳನ್ನು ಪಡುವ ಮುಖಾಂತರ ನಿಮ್ಮ ಗುರಿಯನ್ನು ನೀವು ತಲುಪಬಹುದಾಗಿದೆ. ಆದರೆ 6ನೇ ಮನೆಯ ಬುಧನ ಯೋಗ ಇರುವುದರಿಂದ ಅಡೆತಡೆಗಳು ಬರಬಹುದು. ಆದರೆ ನೀವು ದಕ್ಷಿಣಾಮೂರ್ತಿಯ ಪ್ರಾರ್ಥನೆ, ದಕ್ಷಿಣಾಮೂರ್ತಿಯ ಆರಾಧನೆಯನ್ನು ಮಾಡುವ ಮುಖಾಂತರ ಬರಬಹುದಾದ ಎಲ್ಲ ಅಡೆತಡೆಗಳನ್ನು ಪರಿಹಾರ ಮಾಡಿಕೊಂಡು ಮುನ್ನುಗ್ಗುವ ಸಾಧ್ಯತೆ ಇದೆ. ಇನ್ನು ವಿವಾಹಾರ್ಥಿಗಳಿಗೆ ವಿವಾಹದ ವಿಷಯದಲ್ಲಿ ಹೇಗಿದೆ ಅಂತ ವಿಚಾರ ಮಾಡುವುದಾದರೆ, ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ 7ನೇ ಮನೆಯ ಸ್ವಾಮಿ ಚಂದ್ರ 3ನೇ ಮನೆಯಲ್ಲಿ ಉಪಚಯ ಸ್ಥಾನದಲ್ಲಿ ಬಂದಿರುವುದು ಬಹಳ ಒಳ್ಳೆಯದು. ಆದರೆ ಕುಜನ ಯೋಗ ಇರುವುದರಿಂದ ಮನಸ್ಸಿಗೆ ಘಾಸಿಯಾಗುವಂತಹ ಕೆಲವು ಘಟನೆಗಳು,
ಅದು ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಇಷ್ಟಪಟ್ಟವರ ಜೊತೆಗೆ ಆಗುವಂತಹದ್ದು ವೈಮನಸ್ಯಗಳಾಗಬಹುದು, ಅಥವಾ ಬೇಡವೇ ಬೇಡ ಅನ್ನುವಂತಹ ಮಟ್ಟಿಗೆ ಮನಸ್ಸಿಗೆ ಕಿರಿಕಿರಿ ಆಗುವಂತಹ ಸಾಧ್ಯತೆಗಳೆಲ್ಲ ಇದ್ದಾವೆ. ಆದ್ದರಿಂದ ಅದನ್ನ ಸ್ವಲ್ಪ ಗಮನ ಹರಿಸಿ ಆ ರೀತಿಯಲ್ಲಿ ಏನಾದರೂ ಇಷ್ಟಪಟ್ಟವರ ಜೊತೆಗೆ ಅಥವಾ ಮಡದಿಯ ಜೊತೆಗೆ ಏನಾದರೂ ವೈಮನಸ್ಯಗಳು ಗಂಡ ಹೆಂಡರ ಮಧ್ಯದಲ್ಲಿ ಅಥವಾ ಇಷ್ಟಪಟ್ಟವರ ಜೊತೆಯಲ್ಲಿ ಏನಾದರೂ ವೈಮನಸ್ಯಗಳು ಕಂಡು ಬಂತು ಅಂತ ಆದರೆ ತತ್ಕ್ಷಣದಲ್ಲಿಯೇನೆ ಮಹಾಲಕ್ಷ್ಮಿಗೆ ಕಮಲಪತ್ರಗಳಿಂದ ಅರ್ಚನೆಯನ್ನು ಮಾಡಿಸಿ ಪ್ರತಿ ಶುಕ್ರವಾರ ನಮಗೆ ಒಂದು ಕಮಲಪತ್ರಗಳಿಂದ ಅರ್ಚನೆಯನ್ನು ನಡೆಸುವಂತಹದ್ದು. ಅದರಿಂದ ಒಂದು ಸಂಪತ್ತು ವೃದ್ಧಿಯಾಗುತ್ತೆ, ಜೊತೆಗೆ ವೈಮನಸ್ಯಗಳು ಕೂಡ ದೂರವಾಗಿ ದಂಪತಿಗಳ ಮಧ್ಯದಲ್ಲಿ ಇಷ್ಟಪಟ್ಟವರ ಜೊತೆಯಲ್ಲಿ ಕುಟುಂಬದ ಜೊತೆಗೆ ಸಾಮರಸ್ಯ ಅನ್ನೋದು ಅಭಿವೃದ್ಧಿಯಾಗಿ ಸಂತೋಷವಾಗಿ ಜೀವನ ಮಾಡುವಂತಹ ಯೋಗಗಳನ್ನು ನಾವು ಕಾಣಬಹುದು. ಇನ್ನ ಮಕರ ರಾಶಿಗೆ ಈ 10ನೇ ಮನೆಯ ಶುಕ್ರ ಸ್ವಕ್ಷೇತ್ರದಲ್ಲಿರುವ ಕಾರಣ ಕೆಲಸದಲ್ಲಿ ಅನುಕೂಲಗಳು ಕಂಡು ಬರ್ತಾ ಇದೆ. ಕೆಲಸದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳೇ ಹೊರತು ದೊಡ್ಡದೇನಲ್ಲ. ಅದನ್ನು ಪರಿಹಾರ ಮಾಡಿಕೊಂಡು ಅದನ್ನು ಎದುರಿಸಿಕೊಂಡೇ ನೀವು ಮುಂದುವರಿಯಬಹುದು. ಇನ್ನು ಹೊಸದಾಗಿ ಕೆಲಸ ಸಿಗುತ್ತಾ ಅಂತ ವಿಚಾರ ಮಾಡುವುದಾದರೆ ಹೊಸದಾಗಿ ಕೆಲಸ ಹುಡುಕುವವರಿಗೆ ಸ್ವಲ್ಪ ಕಷ್ಟ ಇದೆ. ಒಂದು ಕುಜನ ದೃಷ್ಟಿ ಇರುವಂತಹದ್ದು, ಜೊತೆಗೆ ಬುಧನ ಷಷ್ಠಾಧಿಪತಿಯಾದ ಬುಧನ ಒಂದು ಯೋಗ ಕರ್ಮಾಧಿಪತಿಗೆ ಬರುವಂತಹದ್ದು. ಆದ್ದರಿಂದ ಸ್ವಲ್ಪ ಈ ತಿಂಗಳು ಹೊಸ ಕೆಲಸ ಹುಡುಕುವವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಹಣಕಾಸಿನ ವಿಷಯದಲ್ಲಿ ತೊಂದರೆ ಆಗುವಂತಹ ಸಾಧ್ಯತೆಗಳೇನಿಲ್ಲ. ನಮಗೆಷ್ಟು ಬೇಕೋ ಅಷ್ಟು ದೇವರು ಅನುಗ್ರಹ ಮಾಡುತ್ತಾನೆ, ಗುರುಬಲ ತುಂಬ ಚೆನ್ನಾಗಿದೆ. ಆದರೆ ಕುಜ 3ನೇ ಮನೆಯಲ್ಲಿ ಹೋಗುವ ಕಾರಣ ಆ ಹಣವನ್ನು ನಾವು ಹೇಗೆ ಉಪಯೋಗಿಸಿಕೊಳ್ಳುತ್ತೇವೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಆ ರೀತಿಯಾದಂತಹ ಬುದ್ಧಿವಂತಿಕೆಯಿಂದ ಇರುವ ಹಣವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು 12ನೇ ಮನೆಯ ಸ್ವಾಮಿ ಗುರು ಆ 5ನೇ ಮನೆಯಲ್ಲಿ ಇರುವ ಕಾರಣ ನಾವು ಕೂಡಿಟ್ಟಂತಹ ಹಣ ಖರ್ಚಾಗುವಂತಹ ಸಾಧ್ಯತೆಗಳು, ಅದು ಒಳ್ಳೆಯ ಕೆಲಸಕ್ಕೆ ಧರ್ಮ ಕಾರ್ಯಕ್ಕಾಗಿಯೇ ವಿನಿಯೋಗ ಮಾಡಬೇಕಾದಂತಹ ಪ್ರಸಂಗಗಳು ಒದಗಿ ಬರುತ್ತೆ. ಮಾಡ್ತಾ ಬನ್ನಿ. ಹಾಗಾಗಿ ಒಟ್ಟಾರೆ ಈ ಮಕರ ರಾಶಿಗೆ ಅನುಕೂಲಗಳು ಜೊತೆಗೆ ಪ್ರತಿಕೂಲಗಳು, ಅನುಕೂಲಗಳು ಇದ್ದಾವೆ, ಅನುಕೂಲಗಳಿಗೆ ಪ್ರತಿಕೂಲಗಳು ಹೆಚ್ಚಾಗ್ತಾ ಬರುತ್ತೆ. ಆದ್ರಿಂದ ಬಹಳ ಜಾಗೃತಿಯಿಂದ ನಿಮ್ಮ ಜೀವನವನ್ನ ಮುನ್ನಡೆಸಿಕೊಂಡು ಹೋಗಬೇಕು. ಇನ್ನು ಸಂತಾನಾಕಾಂಕ್ಷಿಗಳು ಯಾರಿದ್ದೀರಿ, ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳಾಗಿಲ್ಲ, ಮಕ್ಕಳಾಗಬೇಕು, ಅಥವಾ ಮಕ್ಕಳಿದ್ದಾರೆ ಅವರು ಸರಿಯಾದ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇಲ್ಲ, ನಮ್ಮ ಮಾತು ಕೇಳ್ತಾ ಇಲ್ಲ, ಈ ರೀತಿಯಾದಂತಹ ಏನಾದರೂ ತೊಂದರೆಗಳಿತ್ತು ಅಂತ ಆದರೆ ಆ ತೊಂದರೆಗಳಿಗೆ ಪರಿಹಾರಕವಾಗಿ ಸಂತಾನಾಕಾಂಕ್ಷಿಗಳಿಗೆ ನೋಡುವಾಗ ಸಂತಾನದ ಯೋಗ ಇದೆ, ಇಲ್ಲ ಅಂತಲ್ಲ, ಆದರೆ ಜಾತಕದಲ್ಲಿಯೂ ಆ ಯೋಗ ಬೇಕು. ನಪುಂಸಕ ಗ್ರಹನಾದಂತಹ ಬುಧ 6ನೇ ಮನೆಯ ಸ್ವಾಮಿಯಾಗಿ 5ನೇ ಮನೆಯಲ್ಲಿ ಬಂದಿರುವ ಕಾರಣ ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆ ಆಗಬಹುದು, ಡಿಲೇ ಆಗಬಹುದು, ಅದನ್ನು ಸೂಚನೆ ಮಾಡ್ತಾ ಇದ್ದಾನೆ. ಜೊತೆಗೆ ಸಂತಾನ ಕಾರಕನಾದ ಗುರು ಸಂತಾನ ಸ್ಥಾನದಲ್ಲಿ ಬಂದಿರುವುದು ಕೂಡ ಅದು ನಮಗೆ ಸ್ವಲ್ಪ ದೋಷವಾಗುತ್ತೆ. ಆದರೆ ದೇವರ ಅನುಗ್ರಹ ಮತ್ತೆ 5ನೇ ಮನೆಯ ಅಧಿಪತಿ ಶುಕ್ರ ಅಲ್ಲಿಯೇ ಕೂತಿರುವ ಕಾರಣ ಸಂತಾನಕ್ಕೆ ತೀರ ದೊಡ್ಡ ತೊಂದರೆ ಅಂತ ಏನೂ ಇಲ್ಲ, ಸ್ವಲ್ಪ ಡಿಲೇ ಆಗುವ ಸಾಧ್ಯತೆಗಳಿದೆ. ಇನ್ನು ಮಕ್ಕಳಿದ್ದಾರೆ, ಅವರು ಸರಿಯಾದ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿಲ್ಲ, ಹೇಳಿದ ಮಾತು ಕೇಳ್ತಾ ಇಲ್ಲ, ಈ ಥರದ ಒಂದು ಯೋಚನೆ ಏನಾದರೂ ಇದ್ದರೆ ನಾನು ಆಗಲೇ ಹೇಳಿದ್ದೇನೆ, ದಕ್ಷಿಣಾಮೂರ್ತಿಯ ಆರಾಧನೆಯನ್ನು ನಡೆಸುವಂತಹದ್ದು, ದಕ್ಷಿಣಾಮೂರ್ತಿಯ ಪೂಜೆಯನ್ನು ನಡೆಸಿ, ಖಂಡಿತ ಒಳ್ಳೆಯದಾಗುತ್ತೆ. ಇದರ ಜೊತೆಗೆ 7 ಶನಿಯೂ ಕೂಡ ನಿಮಗೆ ನಡೀತಾ ಇರುವ ಕಾರಣ ನೀವು ಪ್ರತಿ ಶನಿವಾರ ಹನುಮಂತ ದೇವರನ್ನು ಪ್ರಾರ್ಥಿಸಿ, ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗುತ್ತೆ ಅಂತ ತಿಳಿಸ್ತಾ ಶ್ರೀಕೃಷ್ಣಾರ್ಪಣಮಸ್ತು.